ಹಾಯ್ ಹಲೋ ಫ್ರೆಂಡ್ಸ್, ಐಸಿರಿಯ ಮತ್ತೊಂದು ಇನ್ಸ್ಪಿರೇಷನಲ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಹೇಳಕ್ ಹೊರಟಿರೋ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕೆಲಸ ನೀನ್ ಮಾಡು, ಫಲಾನುಫಲ ದೇವ್ರಿಗೆ ಬಿಡು ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಈ ಒಂದು ಸಣ್ಣ ಕತೆ ನಿಮಗೆಲ್ಲ ದಾರಿದೀಪ ಆಗುತ್ತೆ ಅಂತ ನಾನು ಭಾವಿಸಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ದಿನ ಬೆಳಕಿನ ವಿಚಾರದಲ್ಲಿ ನಾನೇ ಶ್ರೇಷ್ಠ ಅನ್ನೋ ತರ್ಕಗಳು ದಿನೇ ದಿನೇ ದೇವಲೋಕಕ್ಕೆ ಬರತೊಡಗ್ತವೆ. ಸೂರ್ಯ, ಚಂದ್ರ, ನಕ್ಷತ್ರಗಳು ಪ್ರತಿನಿತ್ಯ ಇದೇ ವಿಷಯದ ಬಗ್ಗೆ ಸಂಬಂಧಿಸಿದವರ ಮೂಲಕ ತಮ್ಮನ್ನೇ ಶ್ರೇಷ್ಠರೆಂದು ಗುರುತಿಸಬೇಕು ಅಂತ ಬಲವಂತ ಹೇರ್ತೊಡಗ್ತಾರೆ. ಆಗ ಬ್ರಹ್ಮ ಕೂಡ ಕನ್ಫ್ಯೂಸ್ ಆಗ್ಬಿಡ್ತಾನೆ, ಯಾರನ್ನಪ್ಪ ಶ್ರೇಷ್ಠ ಅಂತ ಗುರುತಿಸ್ಬೇಕು ಅಂತ. ಅದಕ್ಕೆ ಅವನೊಂದು ನಿರ್ಧಾರ ಮಾಡ್ತಾನೆ. ಈ ವಿಚಾರದಲ್ಲಿ ಎಲ್ಲರ ಜೊತೆಗೇನೆ ಒಂದು ಸಭೆ ಮಾಡಿ ಅದರಲ್ಲಿ ನಿರ್ಧಾರ ತಗೋಬೇಕು ಅಂತ. ಸಭೆಗೆ ಇಂದ್ರಾದಿ ದೇವತೆಗಳು ಕೂಡ ಹಾಜರಿದ್ರು. ಸೂರ್ಯ, ಚಂದ್ರ ಹಾಗೆ ಎಲ್ರಿಗೂ ಕರೆ ಹೋಗಿತ್ತು. ಎಲ್ರೂ ಬಂದು ಸಭೆ ಸೇರಿದಾಗ ಸಭೆಯ ಆರಂಭ ಆಯಿತು. ಭೂಮಿ ಕಡೆಯಿಂದ ಮಿಂಚು ಹುಳು ಸ್ಪರ್ಧೆಗೆ ಹೋಗಿತ್ತು. ಭೂಮಿಯಲ್ಲಿ ಬೆಳಕಿಗೆ ಪ್ರತಿನಿಧಿ ನೀನೊಬ್ನೇನಾ, ಮತ್ಯಾರೂ ಇಲ್ಲವೇ? ಹಣತೆ ಯಾಕೆ ಬಂದಿಲ್ಲ ಅಂತ ಪ್ರಶ್ನೆ ಕೇಳಲಾಯಿತು. ಆಗ ಮಿಂಚು ಹುಳು, ಹಣತೆಯನ್ನ ನಾನು ಕರೆದೆ, ಆದರೆ ಹಣತೆ ನಾನು ಸ್ಪರ್ಧಿಸಲು ಸೂಕ್ತವಾದೇನೋ ಇಲ್ಲವೋ ಗೊತ್ತಿಲ್ಲ, ನೀವು ಹೋಗಿ ಬನ್ನಿ ಅಂತ ನನ್ನನ್ನ ಕಳಿಸ್ತು. ಬ್ರಹ್ಮ ಈ ಸಭೆಗೆ ಹಣತೆ ಇರಲೇಬೇಕು ಅಂತ ಡಿಸೈಡ್ ಮಾಡಿ ಹಣತೆನ ಕರೆಸ್ತಾನೆ. ಸಭೆಯಲ್ಲಿ ಮೊದಲು ವಾದ ಮಾಡೋ ಅಧಿಕಾರನ ಸೂರ್ಯದೇವನ್ಗೆ ಕೊಡ್ಲಾಯಿತು. ಸೂರ್ಯ, ನನಗೆ ಪ್ರತಿಸ್ಪರ್ಧಿನೇ ಇಲ್ಲ, ಈ ಸಭೆಯ ಅವಶ್ಯಕತೆನೂ ಇರಲಿಲ್ಲ, ನಾನು ಇಲ್ಲದೆ ಈ ಜಗತ್ತೇ ಇಲ್ಲ, ಜೀವನ ನಡೆಯೋದು ನನ್ನ ಬೆಳಕಿನಿಂದನೇ ಅಂತ ಹೇಳ್ಕೊಂಡು ಅಹಂನಿಂದ ಎಲ್ಲರ ಕಡೆ ನೋಡಿದ. ಆಗ ಚಂದ್ರ ಕೂಡ, ಈ ಸೂರ್ಯ ಎಲ್ಲಾ ಕಾಲದಲ್ಲೂ ಇರಲ್ವಲ್ಲ, ಹಗಲು ಮಾತ್ರ ಅವನ ಕೆಲಸ, ರಾತ್ರಿ ನಾನು ಇಲ್ಲದೆ ಬದುಕೇ ಇಲ್ಲ, ಕವಿಗಳಿಗೆ, ಪ್ರೇಮಿಗಳಿಗೆ ನನ್ನಷ್ಟು ಸಹಾಯ ಮಾಡೋರು ಯಾರೂ ಇಲ್ಲ, ನಾನು ಸೂರ್ಯನಷ್ಟು ಪ್ರಖರ ಬಿಸಿಲು ನೀಡಿ ಜನರಿಗೆ ತೊಂದರೆ ಕೊಡಲ್ಲ ಅಂತ ವಾದಿಸ್ತು. ನಕ್ಷತ್ರಗಳು ಸೂರ್ಯನ ಬೆಳಕು ಹಗಲು ಮಾತ್ರ ಮತ್ತು ಚಂದ್ರ ಕೆಲವೇ ದಿನಗಳು ಮಾತ್ರ, ಆದರೆ ನಾವು ರಾತ್ರಿಯಲ್ಲಿ ಯಾವತ್ತೂ ಇರ್ತೀವಿ. ನಮ್ಮ ಬೆಳಕು ಅವ್ರಿಗೆ ಚಿಕ್ಕದಿರ್ಬೋದು, ಆದ್ರೆ ಅಷ್ಟರಲ್ಲೇ ನಾವು ಅವರಿಗೆ ಹಾದಿ ತೋರಿಸ್ತೀವಿ. ಮಕ್ಕಳಿಗೂ ಕೂಡ ನಮ್ಮನ್ನು ಕಂಡ್ರೆ ತುಂಬಾ ಅಕ್ರೆ ಅಂತ ಹೇಳುದು. ಮಿಂಚು ಹುಳ, ನಾನು ಕೂಡ ಸಣ್ಣವನಾದ್ರೂ ಯಾರ ಬೆಳಕು ಯಾರ ಸಹಾಯನೂ ಇಲ್ಲದೆ ಕತ್ಲಲ್ಲಿ ಒಂದು ಬೆಳಕಿನ ಸೊಬಗನ್ನ ಮೂಡಿಸ್ತೀನಿ ಅಂತ ವಾದಿಸ್ತಾನೆ. ಅಷ್ಟರಲ್ಲೇ ಎದ್ದು ನಿಂತು ತನ್ನ ವಾದನ ಸ್ಟಾರ್ಟ್ ಮಾಡ್ತು ಹಣತೆ ಹೇಳಿದ್ದಿಷ್ಟೇ, ನನಗೆ ವಾದ ಮಾಡಕ್ ಆಸೆನೂ ಇಲ್ಲ, ನಾನು ಶ್ರೇಷ್ಠ ಅಂತಾನೂ ಭಾವಿಸಲ್ಲ, ಕನಿಷ್ಠ ಅಂತಾನೂ ಭಾವಿಸಲ್ಲ, ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ, ನನ್ನನ್ನ ನಾನು ಸುಟ್ಕೊಂಡು ಬೆಳಕು ಕೊಡೋದ್ರಲ್ಲಿ ನನಗೆ ಖುಷಿ ಇದೆ, ಅದು ಕೇವಲ ಸ್ವಲ್ಪ ಬೆಳಕಾಗ್ಲಿ, ನನ್ನನ್ನ ನಂಬಿ ಹಚ್ಚಿದವರಿಗೆ ನಾನೆಂದೂ ಮೋಸ ಮಾಡಲ್ಲ, ಅವರು ನನ್ನ ಬೆಳಕನ್ನ ಬಯಸೋವರೆಗೂ ನಾನು ಅವ್ರಿಗೆ ಬೆಳಕು ಕೊಡ್ತಾನೆ ಇರ್ತೀನಿ, ಅವ್ರಿಗೆ ಬೇಡ ಅನ್ಸಿದ್ರೆ ನಾನು ಬೆಳಗೋದನ್ನ ನಿಲ್ಲಿಸ್ತೀನಿ. ಸೂರ್ಯ ಆಗ್ಲಿ, ಚಂದ್ರ ಆಗ್ಲಿ, ನಕ್ಷತ್ರಗಳಾಗ್ಲಿ ಅವ್ರಿಗೆ ಬೇಡ ಅಂದ್ರೆ ಬೆಳಕನ್ನ ನಿಲ್ಲಿಸಿ ಯಾರೇ? ಜನರಿಗೆ ಬೇಕೋ ಬೇಡವೋ ತಮ್ಮ ಪಾಡಿಗೆ ತಾವು ಉರಿತಾ ಇರ್ತಾರೆ. ನಾನು ಇಲ್ಲದಿದ್ದರೆ ಮನುಷ್ಯರ ಜೀವನ ಹೇಗಿರ್ತಿತ್ತು ಅಂತ ಸ್ವಲ್ಪ ಊಹಿಸಿ. ಆದ್ರೆ ನನಗೇನು ಅದಕ್ಕೆ ಅಹಂಕಾರ ಆಗ್ಲಿ, ಗರ್ವ ಆಗ್ಲಿ, ಹೆಗ್ಗಳಿಕೆ ಆಗ್ಲಿ ಇಲ್ಲ. ಅದು ನನ್ನ ಕೆಲಸ. ನನ್ನ ಪಾಡಿಗೆ ನಾನು ಉರಿದು ಬೆಳಕು ಕೊಡುವುದು ನನ್ನ ಕರ್ತವ್ಯ. ಕರ್ತವ್ಯದಲ್ಲಿ ಶ್ರೇಷ್ಠತೆಯ ಲೆಕ್ಕ ಹಾಕೋದು ನನಗೆ ಸರಿ ಬರಲ್ಲ. ಅದಕ್ಕಾಗಿನೇ ನಾನು ಮೊದಲೇ ಸಭೆಗೆ ಬಂದಿರ್ಲಿಲ್ಲ, ಕ್ಷಮಿಸಿ ಅಂತ ಕೈ ಮುಗೀತು. ಹಣತೆಯ ಮಾತು ಮುಗಿಯುತ್ತಲೇ ಎಲ್ರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ರು. ಆಗ ಬ್ರಹ್ಮ ಯಾರು ಶ್ರೇಷ್ಠರು ಅನ್ನೋದನ್ನ ತೀರ್ಮಾನಿಸೋ ಅಗತ್ಯನೇ ಬೀಳಲಿಲ್ಲ. ಇಡೀ ಸಭೆಯೇ ಅದನ್ನ ಗುರುತಿಸ. ಶ್ರೇಷ್ಠತೆ ಬರುವುದು ಬರೀ ಬಲದಿಂದಲ್ಲ, ತನ್ನ ಶಕ್ತಿಯಿಂದಲ್ಲ, ಅದರ ಜೊತೆಗೆ ನಡವಳಿಕೆಯಿಂದಲೂ ಕೂಡ. ಸಣ್ಣ ಬೆಳಕನ್ನು ಕೊಟ್ಟರೂ ಕೂಡ ಹಣತೆಯ ವ್ಯಕ್ತಿತ್ವ ಗುರುತರವಾದದ್ದು ಅಂತ ಹೇಳ್ದ. ಎಲ್ರೂ ಹಣತೆಯ ಜಯಕಾರ ಹಾಕಿದ್ರು. ಸೂರ್ಯ, ಚಂದ್ರ, ನಕ್ಷತ್ರಗಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಇದರಿಂದ ನಾವು ತಿಳ್ಕೊಬೇಕಾಗಿದ್ದಿಷ್ಟೇ, ನಾವೆಷ್ಟೇ ಮೇಲೋಗ್ಲಿ, ನಮ್ಮ ವ್ಯಕ್ತಿತ್ವ ಆಗ್ಲಿ, ನಮ್ಮ ತತ್ವಗಳಾಗ್ಲಿ ಚೇಂಜ್ ಆಗ್ಬಾರ್ದು. ಇದೇ ರೀತಿ ಇನ್ಸ್ಪಿರೇಷನಲ್ ವಿಡಿಯೋಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ. ಇಷ್ಟು ದಿನ ನಿಮ್ಮನ್ನ ಈ ವಿಡಿಯೋಗಳಿಗಾಗಿ ಸತಾಯಿಸೋದಕ್ಕೆ ಕ್ಷಮೆ ಇರಲಿ. ಸ್ವಲ್ಪ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬರೋಣ ಅನ್ನೋದು ನನ್ನ ಆಸೆ. ಪ್ರತಿಯೊಬ್ರು ತಮ್ಮ ಜೀವನದಲ್ಲಿ ಮುಂದೆ ಬರಬೇಕು, ಅವರನ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು ನನ್ನ ಗುರಿ. ದಯಮಾಡಿ ಕ್ಷಮೆ ಇರಲಿ. ಮತ್ತೆ ನನ್ನ ವಿಡಿಯೋಗಳನ್ನ ಫಾಲೋ ಮಾಡೋದು ಸ್ಟಾರ್ಟ್ ಮಾಡಿ. ನಾನು ನಿಮ್ಗೆ ಈ ಸಾರಿ ನಿರಾಸೆ ಮಾಡಲ್ಲ, ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನ ಕೊಡ್ತಾ ಇರ್ತೀನಿ. ಹಾಗೆ ಮಾರ್ನಿಂಗ್ ಅಫರ್ಮೇಶನ್ಗಳನ್ನ ಮತ್ತೆ ರೆಡಿ ಮಾಡ್ತಾ ಇದ್ದೀನಿ. ಒಳ್ಳೆ ಅಫರ್ಮೇಶನ್ಗಳು ಸಿಕ್ಕಾಗ ಅದನ್ನ ನೀವು ಫಾಲೋ ಮಾಡ್ತೀರಿ ಅಂತ ನನಗೆ ಗೊತ್ತು. ಹೊಸದಾಗಿ ವಿಡಿಯೋ ನೋಡ್ತಾ ಇರೋದು ದಯಮಾಡಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಗೆ ಮೋಟಿವೇಶನ್ ನೀವು ಕೊಡಿ, ನಿಮ್ಗೆ ಮೋಟಿವೇಶನ್ ಆಗಿ ನಾನು ಬಂದೇ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.